ರಿಷಬ್ ಶೆಟ್ಟಿಯ ಕರಾವಳಿ ಕರ್ನಾಟಕದ ಒಂದು ದಂತಕಥೆಯಾದಂಥ ಕಾಂತಾರವನ್ನು ದೊಡ್ಡ ಸ್ಕ್ರೀನ್ನಲ್ಲಿ ನೀವು ನೋಡಿದ್ದೀರಾ. ದೊಡ್ಡ ಸ್ಕ್ರೀನಲ್ಲಿ ಮಿಸ್ ಆಗಿದ್ದರೂ ಟಿವಿಯಲ್ಲಿ ಈ ಸಿನಿಮಾವನ್ನು ನೋಡೇ ಇರ್ತೀರಾ. ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೊಂದಿಗೆ ನೋಡಿರುವ ಈ ಕತೆ 2 ಗಂಟೆಗಳೊಳಗೆ ಮುಗ್ದೋಗುತ್ತೆ. ಮುಗಿದ ನಂತರ ಅಯ್ಯೋ ಕತೆ ಇನ್ನೂ ಚೆನ್ನಾಗಿತ್ತಲ್ಲ, ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕಾಗಿತ್ತು ಅಂತ ಅನಿಸಿರುತ್ತೆ. ನನಗಂತೂ ಅನಿಸಿದೆಯಪ್ಪ. ಅಂತಹ ಕಾಂತಾರ ಫ್ಯಾನ್ಸ್ಗಳಿಗಾಗಿ ಸಿದ್ಧವಾಗುತ್ತಿದೆ ಒಂದು ಹೊಸ ಧಾರಾವಾಹಿ. ವೀಕ್ಷಕರೇ, ಇದು 3 ಗಂಟೆ ಸಿನಿಮಾ ಅಲ್ಲ, 3 ವರ್ಷಗಳ ಧಾರಾವಾಹಿಯ ಕಥೆಯಾಗಿದೆ. ಇಂದು ಈ ವಿಡಿಯೋವನ್ನು ನಾನು ಇದನ್ನೇ ನಿಮಗೆ ತಿಳಿಸಲು ಮಾಡುತ್ತಿದ್ದೇನೆ. ಸೊ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಕರಾವಳಿ ಕರ್ನಾಟಕದ ಸೊಬಗನ್ನು ಹೊತ್ತು ತರುತ್ತಿದೆ ಕಲರ್ಸ್ ಕನ್ನಡ ವಾಹಿನಿಯ ಶ್ರೀಗೌರಿ ಧಾರಾವಾಹಿ. ಬಹುತಾರಾಗಣವನ್ನು ಹೊಂದಿರುವ ಈ ಧಾರಾವಾಹಿ ಕರಾವಳಿಯ ರೀತಿ, ನೀತಿ, ಧರ್ಮ, ಪದ್ಧತಿಗಳನ್ನು ಹೊತ್ತು ತರುತ್ತಿದೆ. ಈ ಧಾರಾವಾಹಿಯಲ್ಲಿ ಅತಿ ದೊಡ್ಡ ಹೆಸರುಗಳು ಕೂಡ ಕೇಳಿ ಬರ್ತಿದೆ. ಇನ್ನು ಈ ಧಾರಾವಾಹಿಯಲ್ಲಿ ಕಂಬಳ, ಹುಲಿ ಕುಣಿತ, ಮಂಗಳೂರಿನ ಫೇಮಸ್ ಫಿಶ್ ಫ್ರೈ, ಈ ರೀತಿಯ ಹಲವಾರು ಕಲ್ಚರ್ಗಳನ್ನು ಹೊತ್ತು ತರಲಿದೆ. ಇನ್ನು ಈ ಧಾರಾವಾಹಿಯು ಅಪ್ಪ ಮಗಳ ಹಾಗೂ ಅಮ್ಮ ಮಗನ ಒಂದು ಬಾಂಧವ್ಯದ ಸಂಬಂಧವನ್ನು ಹೊತ್ತು ತರಲಿದೆ. ಇನ್ನು ವೀಕ್ಷಕರೇ, ಈ ಧಾರಾವಾಹಿಯ ಕಥಾನಾಯಕಿಯಾಗಿ ಕಮಲಿ ಧಾರಾವಾಹಿಯ ಅಮೂಲ್ಯ ಗೌಡರವರು ಕಾಣಿಸಿಕೊಂಡರೆ, ಕಥಾನಾಯಕನಾಗಿ ಯಶೋದೆ ಧಾರಾವಾಹಿಯ ಕಾರ್ತಿಕ್ ರವರು ಕಾಣಿಸಿಕೊಳ್ಳಲಿದ್ದಾರೆ. ಅಷ್ಟೇ ಅಲ್ಲ, ರಘು ವೈನ್ಸ್ ಮೂಲದ ರಘು ಹಾಗೂ ಇನ್ನಿತರ ಕಲಾವಿದರು ಕೂಡ ಇಲ್ಲಿ ಕಾಣಲಿದ್ದಾರೆ. ಈ ಧಾರಾವಾಹಿಯು ಜನವರಿ 29 ರಾತ್ರಿ 8:30ಕ್ಕೆ ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಹಾಗೂ ಜಿಯೋ ಸಿನಿಮಾದಲ್ಲೂ ಕೂಡ ಲಭ್ಯವಿದೆ. ಇನ್ನು ವೀಕ್ಷಕರೇ, ನೀವು ಈ ಧಾರಾವಾಹಿಯನ್ನು ನೋಡಲು ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೂ ಪ್ರೋಮೋ ನೋಡಿ, ಪ್ರೋಮೋ ತುಂಬ ವೈರಲ್ ಆಗುತ್ತಿದೆ. ಈ ಪ್ರೋಮೋ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಈ ಧಾರಾವಾಹಿಗಾಗಿ ನೀವು ವೆಯ್ಟ್ ಮಾಡ್ತಿದ್ರೆ, ಕಾಂತಾರ 2 ಸಿನಿಮಾಗಾಗಿ ವೆಯ್ಟ್ ಮಾಡ್ತಿದ್ರೆ ಅಥವಾ ಕಾಂತಾರ ಫ್ಯಾನ್ಸ್ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕಾಂತಾರ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲ ವೀಕ್ಷಕರೇ, ಇಷ್ಟು ಧಾರಾವಾಹಿಗಳು ಹಾಗೂ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮುಖಾಂತರ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಪಡೆಯಿರಿ.